ಟಿಪ್ಪು ಸುಲ್ತಾನ್ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತ ಕೊಡುಗೆಯ ಬಗ್ಗೆ ಚರ್ಚೆ ಆಗಬೇಕು. ಯಾಕಂದ್ರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕನ್ನಡಕ್ಕೆ ಒಳ್ಳೆ ಬೆಲೆ ಸಿಕ್ತು, ಕನ್ನಡದಲ್ಲಿ ಆಡಳಿತ ಮಾಡ್ತಿದ್ದು ಅನ್ನೋದು ಯಾವುದೇ ದಾಖಲೆಗಳಿಲ್ಲ. ಹಿಂದೆ ವಿಜಯನಗರದ ಸಾಮ್ರಾಜ್ಯದಲ್ಲಿ ವಿಜಯನಗರದ ಅರಸರು ಕನ್ನಡವನ್ನ ಹೆಚ್ಚಾಗಿ ಬಳಕೆಯನ್ನು ಮಾಡ್ತಾ ಇದ್ರು. ನಾಲ್ವಡಿ ಕೃಷ್ಣರಾಜ ಮತ್ತೆ ಆಗಿನ ದಿವಾನರಾಗಿದ್ದಂತ ಸರ್ ಎಂ ವಿಶ್ವೇಶ್ವರಯ್ಯನವರು ಅವರುಗಳು ಸಾಕಷ್ಟು ಕನ್ನಡದಲ್ಲೇನೆ ಮಾತಾಡ್ತಾ ಇದ್ದಿದ್ದು, ಕನ್ನಡದಲ್ಲೇ ಬರಿತಾ ಇದ್ದಿದ್ದು. ಅವರ ಆಳ್ವಿಕೆಯಲ್ಲಿ ಕನ್ನಡ ಸಾಕಷ್ಟು ಚೆನ್ನಾಗಿ ಆಡಳಿತ ಭಾಷೆಯಾಗಿ ಜಾರಿಗೆ ಬಂದಿದೆ ಅನ್ನುವಂಥದ್ದನ್ನ ನಾವು ನೋಡಿದ್ದೀವಿ. ನಮಸ್ಕಾರ ವೀಕ್ಷಕರೇ, ಇದೇ ಡಿಸೆಂಬರ್ ತಿಂಗಳಿನಲ್ಲಿ ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಈ ಸಮ್ಮೇಳನದಲ್ಲಿ ಟಿಪ್ಪು ಬಗ್ಗೆ ಚರ್ಚೆಯಾಗಬೇಕು ಅಂತ ಹೇಳಿ ಕೆಲ ಪ್ರಗತಿಪರರು ತಮ್ಮ ಬಾಲಂಗೋಚಿಗಳನ್ನ ಛೂ ಬಿಟ್ಟಿದ್ದಾರೆ. ಈ ಮೂಲಕ ಸೋಕಾಲ್ಡ್ ಚಿಂತಕರು ಹಾಗೂ ಟಿಪ್ಪು ಬ್ರಿಗೇಡ್ ಹೊಸ ಕಿರಿಕೊಂದನ್ನ ಶುರು ಹಚ್ಕೊಂಡಿದ್ದಾರೆ. ತನ್ನ ಆಡಳಿತದಲ್ಲಿ ಪರ್ಷಿಯನ್ ಭಾಷೆಗೆ ಹೆಚ್ಚು ಮಹತ್ವವನ್ನ ನೀಡಿ ಕನ್ನಡಕ್ಕೆ ಕೊಕ್ಕೊಟ್ಟ ಕನ್ನಡ ವಿರೋಧಿ ಮತಾಂಧ ಟಿಪ್ಪು ಬಗ್ಗೆ ಹಾಗೂ ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪು ಚರ್ಚೆ ಯಾಕೆ ಅಪ್ರಸ್ತುತ ಅನ್ನೋದ್ರ ಬಗ್ಗೆ ಇತಿಹಾಸಕಾರರಾದ ಡಾಕ್ಟರ್ ರಂಗನಾಥ್ ಅವರು ಹೇಳೋದು ಹೀಗೆ. ಒಂದು ವಿಷಯ ಈಗ ಪತ್ರಿಕೆಗಳ ಮೂಲಕ ತಿಳಿದು ಬರ್ತಾ ಇರೋದು ಅಂತ ಹೇಳಿದ್ರೆ, ಅಲ್ಲಿ ಟಿಪ್ಪು ಸುಲ್ತಾನ್ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತ ಕೊಡುಗೆಯ ಬಗ್ಗೆ ಚರ್ಚೆ ಆಗ್ಬೇಕು ಹಾಗೆ ಅಂತ ಒಂದು ಕೂಗೆದ್ದಿರುವಂತದ್ದನ್ನ ಕೇಳಿದೀವಿ. ಇದು ಯಾಕೆ ಪ್ರಾರಂಭ ಆಯ್ತು ಅಂತ ಹೇಳಿ ಗೊತ್ತಾಗೋದಿಲ್ಲ. ಯಾಕಂದ್ರೆ ಇತಿಹಾಸವನ್ನ ಒಂದು ಸ್ವಲ್ಪ ಅಧ್ಯಯನವನ್ನು ಮಾಡಿ ನೋಡಿದಾಗ ಸಾಕಷ್ಟು ಕನ್ನಡದ ಪದಗಳು ಬದಲಾವಣೆಯಾಗಿ ಪರ್ಷಿಯನ್ ಪದಗಳು ಆ ಕಾಲದಲ್ಲಿ ಬಂದಿದ್ದು ನಮಗೆ ಕಂಡು ಬರುತ್ತೆ. ಕಂದಾಯ ಇಲಾಖೆಯಲ್ಲಿ ಮುಖ್ಯವಾಗಿ ಅನೇಕ ಈ ಪಹಣಿ ಮೊದಲುಗೊಂಡು ಅನೇಕ ವಿಷಯಗಳನ್ನ ಅವರು ಪರ್ಷಿಯನ್ ಭಾಷೆ ಅದನ್ನ ತಂದು ಇಲ್ಲಿ ಹಾಕಿದ್ದು ಅದು ಇವತ್ತಿಗೂ ಬಳಕೆನಲ್ಲಿರುವಂತದ್ದು ಕಂಡು ಬರ್ತಾ ಇದೆ. ಹಾಗಿರುವ ಅವ್ರು ಕನ್ನಡಕ್ಕೆ ಏನು ಕೆಲಸ ಮಾಡಿದ್ರು, ಕನ್ನಡದ ಉದ್ಧಾರ ಆಗ್ಲಿ ಅಂತ ಏನ್ ಕೆಲಸ ಮಾಡಿದ್ರು ಅನ್ನುವಂಥದ್ದು ಎಲ್ಲೂ ನಮ್ಗೆ ಆತ ರೀತಿಯಂತ ದಾಖಲೆಗಳು ನಾನು ಕಂಡ ಹಾಗೆ ಕಂಡು ಬರೋದಿಲ್ಲ. ಅದು ಯಾಕಂದ್ರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕನ್ನಡಕ್ಕೆ ಒಳ್ಳೆ ಬೆಲೆ ಸಿಕ್ತು, ಕನ್ನಡದಲ್ಲಿ ಆಡಳಿತ ಮಾಡ್ತಿದ್ದು ಅನ್ನೋದು ಯಾವುದೇ ದಾಖಲೆಗಳಿಲ್ಲ. ಅದು ಹೈದರಾಲಿ ಸಹ ನಿರಕ್ಷರ ಕುಕ್ಷಿ, ಆತನಿಗೂ ಬರೆಯಕ್ಕೂ ಬರ್ತಾ ಇರ್ಲಿಲ್ಲ, ಓದೋದಕ್ಕೂ ಬರ್ತಾ ಇರ್ಲಿಲ್ಲ. ಕಷ್ಟಪಟ್ಟು ಹೈ ಅನ್ನೋಂತ ಸಹಿಯನ್ನ ಮಾತ್ರ ಮಾಡ್ತಾ ಇದ್ದ ಹಾಗೆ ಅಂತೇಳಿ ನಮಗೆ ಕಂಡು ಬರುತ್ತೆ. ಅದು ಅಲ್ಲದೆ ಟಿಪ್ಪು ಸುಲ್ತಾನನ ಆಡಳಿತದ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನ ಮಾಡೋದಾದ್ರೆ ಅಲ್ಲಿ ರಾಜ್ಯಾಡಳಿತದಕ್ಕಿಂತ ಹೆಚ್ಚಾಗಿ ಅವ್ರು ಯುದ್ಧದಲ್ಲೇ ಹೆಚ್ಚು ಕಾಲ ಕಳೆದಿದ್ದು ನಮ್ಗೆ ಗೊತ್ತಾಗತ್ತೆ. ಹಾಗಿರುವಾಗ ಅವನ ಕಾಲದಲ್ಲಿ ಕನ್ನಡ ಹೇಗೆ ಜಾರಿಗೆ ಬಂತು, ಅವ್ರ ಕನ್ನಡಕ್ಕೆ ಏನು ಕೊಡುಗೆ ಕೊಟ್ರು ಅಂತ ಅನ್ನುವಂಥ ವಿಷಯ ಎಲ್ಲೂ ಇಲ್ಲ. ನಾನು ತಿಳಿದ ಹಾಗೆ ಆ ರೀತಿಯಾಗಿ ಎಲ್ಲೂ ಕಂಡು ಬರೋದಿಲ್ಲ. ಇದು ಯಾರನ್ನೋ ತೃಪ್ತಿ ಪಡಿಸೋದಕ್ಕೋಸ್ಕರ ಇಂತಹ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಈ ವಿಷಯವನ್ನ ಯಾಕೆ ತಗೋತಾ ಇದ್ದಾರೆ ಅಂತ ಹೇಳಿ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಎಲ್ಲೂ ಕನ್ನಡದ ಬಗ್ಗೆ ಅವ್ರದ್ದು ಉಲ್ಲೇಖ ಇಲ್ಲ. ಆ ಕಾಲದಿದ್ದಂತ ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತೆ ಪಹಣಿ ಮೊದಲಾದಂತ ಎಲ್ಲಾ ವಿಷಯಗಳ ಬಗ್ಗೆ ನಮಗೆ ತಿಳಿದು ಬರುವಂತದ್ದು ಪರ್ಷಿಯನ್ ಪದಗಳನ್ನ ಹಾಕಿದ್ದು ಅಂತ. ಹಾಗಾಗಿ ಆ ವಿಷಯಗಳನ್ನ ನಾವು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಂಡು ಇಂತಹ ವಿಷಯವನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದಲ್ಲಿ ಚರ್ಚೆ ಮಾಡದೇ ಇರೋದು ಸೂಕ್ತ ಹಾಗೆ ಅಂತೇಳಿ ನನ್ನ ಅಭಿಪ್ರಾಯ. ಮಂಡ್ಯದಲ್ಲಿ ನಡೆಯಲಿರುವ ಕನ್ನಡ ಸಾಹಿತ್ಯ ಸಮ್ಮೇಳನ ಅರ್ಥಪೂರ್ಣವಾಗಿ ನಡಿಬೇಕು ಅಂತ ಅಂದ್ರೆ ಇಲ್ಲಿ ಮೈಸೂರು ಒಡೆಯರ್ ಮನೆತನದ ಕೊಡುಗೆ ಬಗ್ಗೆ ಚರ್ಚೆಯಾಗಬೇಕು. ಕನ್ನಡ ನಾಡು ನುಡಿ ನೆಲ ಜಲಕ್ಕೆ ಒಡೆಯರ್ ಮನೆತನದ ಕೊಡುಗೆ ಅಪಾರ ಅನನ್ಯ. ಇವರ ಕಾಲದಲ್ಲಿ ಕನ್ನಡ ಸಾಹಿತ್ಯ ಸಿರಿವಂತಿಕೆಯಿಂದ ಕೂಡಿತ್ತು. ಕನ್ನಡ ಸಾಹಿತ್ಯಕ್ಕೆ ಸಂಸ್ಕೃತಿಗೆ ಒಡೆಯರ್ ಮನೆತನದ ಪ್ರೋತ್ಸಾಹ ಅದ್ವಿತೀಯ. ಸುಮಾರು 1399ರಿಂದ ಆರಂಭ ಆದಂತಹ ಮೈಸೂರು ರಾಜ ಒಡೆಯರವರ ಮನೆತನ ಏನಿದೆ, ಆ ಒಡೆಯರ್ ಮನೆತನ ಕನ್ನಡಕ್ಕಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿರುವಂತದ್ದನ್ನ ನಾವು ನೋಡ್ತೀವಿ. ನಮ್ಮ ಪ್ರಾಂತದ ಭಾಷಾವಾರು ಪ್ರಾಂತ್ಯ ಆಗಬೇಕು ಅಂತಂದಾಗ್ಲೂ ಆ ಸಮಯದಲ್ಲಿ ಎಲ್ಲರ ಬಾಯಿನಲ್ಲೂ ಬರ್ತಾ ಇದ್ದಂಥದ್ದು ಕನ್ನಡಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂಥದ್ದು ಮೈಸೂರು ಒಡೆಯರ್ ಸಂಸ್ಥಾನ. ಯಾಕೆಂದ್ರೆ ಅದು ಸುಮಾರು 1904-5ರಿಂದ ಆರಂಭ ಆದಂಥದ್ದು ಏಕೀಕರಣದ ಒಂದು ಹೋರಾಟ. ಹಾಗೆ ಎಲ್ಲರ ಬಾಯಿನಲ್ಲೂ ಬರ್ತಾ ಇದ್ದಿದ್ದು ಹಿಂದೆ ವಿಜಯನಗರದ ಸಾಮ್ರಾಜ್ಯದಲ್ಲಿ ವಿಜಯನಗರದ ಅರಸರು ಕನ್ನಡವನ್ನ ಹೆಚ್ಚಾಗಿ ಬಳಕೆಯನ್ನು ಮಾಡ್ತಾ ಇದ್ರು, ಆಡಳಿತ ಭಾಷೆಯಾಗಿಯೂ ಸಹ ಕನ್ನಡ ಜಾರಿನಲ್ಲಿತ್ತು ಹಾಗೆ ಅಂತ. ಅದಾದ ನಂತರ ಅವರ ಉತ್ತರಾಧಿಕಾರಿಗಳ ರೀತಿನಲ್ಲಿ ಇದ್ದಂಥವರು ಮೈಸೂರು ಒಡೆಯರ್ಗಳು. ಅವರ ಆಳ್ವಿಕೆಯಲ್ಲಿ ಕನ್ನಡ ಸಾಕಷ್ಟು ಚೆನ್ನಾಗಿ ಆಡಳಿತ ಭಾಷೆಯಾಗಿ
ಜಾರಿಗೆ ಬಂದಿದೆ ಅನ್ನೋಂಥದ್ದನ್ನ ನಾವು ನೋಡಿದ್ವಿ. ಕನ್ನಡಕ್ಕೆ ಯಾರಿಂದ ಅನುಕೂಲ ಆಗಿದೆ, ಕನ್ನಡದ ಉದ್ಧಾರಕ್ಕೆ ಯಾರು ಶ್ರಮ ಪಟ್ಟಿದ್ದಾರೆ ಅಂಥವ್ರ ವಿಷಯ ನಾವು ಮಾತಾಡ್ಬೇಕೇ ವಿನಃ ಯಾರದೋ ಒಂದು ಮೇಲೆ ಯಾವುದೋ ರೀತಿಯಾದಂತ ಅಭಿಮಾನವೋ ಇನ್ನೇನೋ ಇಟ್ಕೊಂಡು ಇಡೀ ಸಮ್ಮೇಳನದ ಉದ್ದೇಶಕ್ಕೆ ವಿರುದ್ಧವಾಗಿ ಆ ರೀತಿಯಾದಂತ ವಿಷಯಗಳನ್ನ ಚರ್ಚೆ ಮಾಡಿ ಏನು ಕಾಂಟ್ರವರ್ಸಿ ಅಂತ ಹೇಳ್ತೀವಿ ಆ ಥರದನ್ನ ಮಾಡಕ್ಕೆ ಹೋಗದೆ, ಅದು ಮಂಡ್ಯದಲ್ಲಿ ಈ ಸಮ್ಮೇಳನ ನಡೀತಾ ಇರೋದ್ರಿಂದ ಮಂಡ್ಯದ ಜನತೆ ತುಂಬಾ ಇಷ್ಟಪಡುವಂತಹ ವ್ಯಕ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಯಾಕಂದ್ರೆ ಕೃಷ್ಣರಾಜ ಸಾಗರ ಜಲಾಶಯವನ್ನ ನಿರ್ಮಾಣ ಮಾಡಿ ಮಂಡ್ಯ ಜಿಲ್ಲೆಗೆ ಒಂದು ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಮತ್ತೆ ಆಗಿನ ದಿವಾನರಾಗಿದ್ದಂತ ಸರ್ ಎಂ ವಿಶ್ವೇಶ್ವರಯ್ಯನವರು. ಅವರುಗಳು ಸಾಕಷ್ಟು ಕನ್ನಡದಲ್ಲೇನೆ ಮಾತಾಡ್ತಾ ಇದ್ದಿದ್ದು, ಕನ್ನಡದಲ್ಲೇ ಬರಿತಾ ಇದ್ದಿದ್ದು ಇದು ನಮ್ಗೆ ಗೊತ್ತಿದೆ. ಹಾಗಾಗಿ ಚರ್ಚೆಯನ್ನ ಮಾಡ್ಲೇಬೇಕು ಅಂತಂದ್ರೆ ಈ ರೀತಿ ಈ ರಾಜಮನೆತನಗಳು ನಮ್ಮ ಮುಮ್ಮಡಿಯಿಂದ ಕೃಷ್ಣರಾಜ ಒಡೆಯರಿಂದ ಹಿಡಿದು ಮುಮ್ಮಡಿಯವರು, ಚಾಮರಾಜ ಒಡೆಯರು, ನಾಲ್ವಡಿಯವರು, ಜಯಚಾಮರಾಜ ಒಡೆಯರು ಇವ್ರುಗಳ ಕಾಲದಲ್ಲಿ ಕನ್ನಡದ ಅಭಿವೃದ್ಧಿಗೆ ಏನೇನು ಕೆಲಸಗಳಾಯ್ತು, ಏನೇನು ಕೊಡುಗೆ ಅವರು ನೀಡಿದ್ರು ಅನ್ನುವಂತ ವಿಷಯವನ್ನ ತಗೊಂಡು ಚರ್ಚೆ ಮಾಡೋದು ಸೂಕ್ತವಾಗುತ್ತೆ. ಯಾರನ್ನೋ ತೃಪ್ತಿಪಡಿಸೋದಕ್ಕೋಸ್ಕರ ಈ ರೀತಿಯಾದಂತಹ ಬೇಡದ ವಿಷಯಗಳನ್ನ ಅಲ್ಲಿ ಚರ್ಚೆ ಮಾಡೋದು ಸೂಕ್ತ ಅಲ್ಲ. ಮಾಡೋ ಹಾಗಿದ್ರೆ, ಯಾಕಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಉದಯಕ್ಕೆ ಕಾರಣ ಆಗಿದ್ದು ಸಹ ಇವರಿಬ್ರೇನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹಾಗೂ ವಿಶ್ವೇಶ್ವರಯ್ಯನವರು. ಅವರ ಬಗ್ಗೆ ಸಾಕಷ್ಟು ಚರ್ಚೆಗಳು, ವಿಸ್ತೃತವಾದಂತಹ ಚರ್ಚೆಗಳು ಅಲ್ಲಿ ಆಗಬೇಕು. ಹಾಗಾದಾಗ ಮಾತ್ರ ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ಅರ್ಥ ಬರುತ್ತೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಒಟ್ನಲ್ಲಿ ಈ ಪ್ರಗತಿಪರ ಚಿಂತಕರಿಗೆ ಏನಾದ್ರೂ ಕಿತಾಪತಿ ಮಾಡದೆ ಹೋದ್ರೆ ಸಮಾಧಾನನೇ ಆಗಲ್ಲ ಅಂತ ಅನ್ಸುತ್ತೆ. ಈಗ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪು ಬಗ್ಗೆ ಚರ್ಚೆ ಆಗ್ಬೇಕು ಅಂತ ಹೇಳೋದ್ರ ಮೂಲಕ ಹೊಸ ವಿವಾದಕ್ಕೆ ನಾಂದಿ ಹಾಡಿದ್ದಾರೆ. ಕನ್ನಡಿಗರ ಭಾವನೆಯನ್ನ ಕೆರಳುವಂತೆ ಮಾಡಿದ್ದಾರೆ. ಒಂದ್ ವೇಳೆ ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪುವಿನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಾದ್ರೆ ಸಾಹಿತ್ಯ ಸಮ್ಮೇಳನವನ್ನ ತಡಿತೀವಿ ಅಂತ ಹೇಳ್ಕೊಂಡು ಹಿಂದೂಪರ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.